ಬರಲು ಕಷ್ಟದ ದುಡಿವನ ತಾಯಿ ಅವನಿ ಹೋಗಿ ಉಳುವ ಯೋಗಿ ನೋಡಲ್ಲಿ ಉಳುವ ಯೋಗಿ ನೋಡಲ್ಲಿ ಉಳುವ ಯೋಗಿ ನೋಡಲ್ಲಿ ಉಳುವ ಯೋಗಿ ನೋಡಲ್ಲಿ. ಅಮ್ಮ ಭೂಮಿ ತಾಯಿ, ಈ ರೈತನ ಬಡವಡ ಭವನೆಯಲ್ಲಿ ಬೆಂದು ಬೆಂದು ಬೇಸರವಾಗಿದೆ. ಬಾಡಿಗೆ ಎಷ್ಟು ದುಡಿದಂತೆ ದುಡಿದು ದೇಹ ಮುಪ್ಪಾಗಿದೆ. ಆದರೆ ತಾಯಿ, ಈ ವರ್ಷ ಈ ಬಡವನ ಬಾಳು ಬಂಗಾರವಾಗಲಿ ಎಂದು ಸ್ಥಿರವಾಗಿ ಬೇಡಿಕೊಳ್ಳುವೆ ಭೂತಾಯಿ, ಸ್ಥಿರವಾಗಿ ಬೇಡಿಕೊಳ್ಳುವೆ. ಏನ್ರಿ ಬುದ್ಧಿ ತಂದಿದ್ದೀನಿ, ಬನ್ನಿ ಊಟ ಮಾಡೋರಂತೆ. ಹೌದು ನಡಿ ಸೇರಿದವಿ, ಊಟ ಮಾಡದಿದ್ದರೆ ಹೊಟ್ಟೆ ಕೇಳೋದೇ ಇಲ್ಲ. ನಾವು ದುಡಿಯೋದು ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ ಅಲ್ಲವೇ? ಹೌದು ರೀ, ತುಂಬಾ ಹೊತ್ತಾಗಿದೆ, ಬನ್ನಿ ಊಟ ಮಾಡೋರಂತೆ. ಶ್ರೀದೇವಿ, ನೀ ಮಾಡಿದ ಅಡಿಗೆ ಒಂದೊಂದು ಅನ್ನದಗಳಲ್ಲಿ ನನ್ನ ಹೆಸರು ಬರೆದಿರುವನು ಆ ದೇವರು. ಅಷ್ಟೇ ಅಲ್ಲ, ನಿನ್ನ ಕೈಯಿಂದ ಮಾಡಿದ ಅಡಿಗೆ ಊಟ ಮಾಡಿದರೆ ಪಂಚಾಮೃತ ಒಂದಷ್ಟೇ ಆನಂದವಾಗುವುದು ಈ ನನ್ನ ಅಂತರಾಳಕ್ಕೆ. ಹೊಗಳಿಕೆ ಸಾಕು ಮಾಡು ನನ್ನ ರಸ. ಏನ್ರಿ ನಿಜವಾಗ್ಲು ನಾನು ಮಾಡಿದ ಅಡುಗೆ ಅಷ್ಟೊಂದು ರುಚಿಯಾಗಿತ್ತ? ನನ್ನ ಮೇಲೆ ಆಣೆ ಮಾಡಿ ಹೇಳಿ, ಅದಕ್ಕೆ ಸರಿಯಾಗಿ ಎಣ್ಣೆ ಇರಲಿಲ್ಲ, ಉಪ್ಪಿರಲಿಲ್ಲ ಅಂತ ಅಡುಗೆ ನೋಡು ರುಚಿಯಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ? ಶ್ರೀದೇವಿ, ನೀನು ನನ್ನ ಅರ್ಧಾಂಗಿನಿಯಾಗಿ 6 ತಿಂಗಳಾಗಿದೆ. ಅದು ಅಲ್ಲದೆ ಮನೆಯಲ್ಲಿ ಎಣ್ಣೆ ಇದ್ದರೂ ಬೇಳೆ ಇಲ್ಲ, ಸಾರು ಇದ್ದರೆ ಉಪ್ಪವೂ ಇಲ್ಲ. ಇಂಥ ಹೊತ್ತಿನಲ್ಲಿ ಇಂಥ ಸಮಗ್ರವನ್ನು ಅಡಿಗೆ ಮಾಡಿ ನಮಗ ಉಣ್ಣಬಡಿಸಿ ಉಳಿದಿರುವ ಅನ್ನದಲ್ಲಿ ಅರೆಹೊಟ್ಟುಂಡು ನೀನು ಆನಂದ ಇರುವುದನ್ನು ಕಂಡು ಒಂದು ಕಡೆ ದುಃಖ, ಇನ್ನೊಂದು ಕಡೆ ಸಂತೋಷವಾಗುತ್ತದೆ. ಶ್ರೀದೇವಿ, ನನಗೆ ಸಂತೋಷವಾಗುತ್ತದೆ. ಈ ಅನಾಥ ಶ್ರೀದೇವಿಗೆ ಬಾಳು ಕೊಟ್ಟಿರುವ ನನ್ನ ಬಾಳಿನ ಭಗವಂತ ನೀವು. ನಿಮ್ಮ ಜೊತೆ ಕಷ್ಟನೇ ಇರಲಿ ನಷ್ಟನೇ ಇರಲಿ, ಅದು ನನ್ನ ಬಾಳಿನ ಉಡುಗೊರೆ ಅಂತ ತಿಳಿದುಕೊಂಡು ನಿಮ್ಮ ಜೊತೆ ಬಾಳುವುದೇ ನನ್ನ ಕರ್ತವ್ಯ ರೀ. ಶ್ರೀದೇವಿ, ಬಡವನಾಗಿ ಹುಟ್ಟಬಾರದು ಈ ಭೂಮಿಯ ಮೇಲೆ. ಯಾಕಂದರೆ ಒಬ್ಬ ಬಡವ ಬೆವರ ಸುರಿಸಿ ಭೂಮಿಯಲ್ಲಿ ದುಡಿದು ಬೀಜ ಬಿತ್ತಿ ಬೆಳೆ ತೆಗೆದು ಆ ಬೆಳೆ ಬಂದ ದಿನವೇ ಬಟ್ಟಿ ಬಹಾದೂರರು ಬಂದ ಲಾಭವನ್ನೆಲ್ಲ ಕಬ್ಬಳಿಸಿಕೊಂಡು ನಮ್ಮತ್ತ ಬಡವರನ್ನು ಬೀದಿಯಲ್ಲಿ ಭಿಕ್ಷೆ ಬೇಡುವಂತೆ ಮಾಡುತ್ತಾರೆ ಆ ಪಾಂಡ ಭಸ್ಮಾಸುರ ನನ್ನ ಮಕ್ಕಳು. ಜೋಗಿ ಪಡೆದಿದ್ದು ಜೋಗಿಗೆ, ಯೋಗಿ ಪಡೆದಿದ್ದು ಯೋಗಿಗೆ, ಕುಬೇರ ಪಡೆದುಕೊಂಡಿದ್ದು ಕುಬೇರನಿಗೆ. ಬಡವರಾಗಿರೋ ನಾವು ಈ ಭೂತಾಯಿಯನ್ನು ನಂಬಿ ಬಿತ್ತಿ ಬೆಳೆ ತೆಗೆದರೆ ಈ ನಮ್ಮ ಬಾಳು ಬಂಗಾರವಾಗುವುದು ಖಂಡಿತ ರೀ. ಶ್ರೀದೇವಿ, ನನ್ನ ಬಾಳಿಗೆ ಬಂದ ಭಾಗ್ಯಲಕ್ಷ್ಮಿ, ನಿನ್ನ ಕೈ ಹಿಡಿದ ನಾನೇ ಭಾಗ್ಯವಂತನು. ಪ್ರತಿಯೊಬ್ಬ ಬಡವನಿಗೆ ನಿನ್ನಂತ ಸದಿ ಸಿಕ್ಕರೆ ಆ ಬಡವನ ಬಾಳು ಬಂಗಾರದ ಬೀಡು.
ನೋಡಿ, ನಿಮ್ಮಂಥ ಪತಿಯನ್ನು ಕೈ ಹಿಡಿಬೇಕಾದ್ರೆ ನಾನು ಕೂಡ ತುಂಬಾನೇ ಪುಣ್ಯ ಮಾಡಿದ್ದೇನೆ. ಶ್ರೀದೇವಿ, ಹಾಗಾದರೆ ಬಾಣಿನಲ್ಲಿ ಭಾಸ್ಕರ ಉದಯಿಸಿ ಬಂದಂತೆ ನಿನ್ನ ಶ್ರೀಕಂಠದಿಂದ ಒಂದು ಹೊರಹೊಮ್ಮಲಿ ಒಂದು ಏ ಹೋಗ್ರಿ, ಯಾವಾಗಲೂ ಬರೀ ಇದೇ ಕಾಟ ಆತ್ ನಿಮ್ದು. ವಯಸ್ಸಾದ್ರೂ ಇನ್ನೂ ಬುದ್ಧಿನ ಬರಲಿಲ್ಲ ನಿಮಗ. ಶ್ರೀದೇವಿ, ಹುಚ್ಚಿ ಮರ ಮುಪ್ಪವಾದರೂ ಹುಳಿ ಮುಪ್ಪ ಆಗೋದಿಲ್ಲ. ಹಾಗೆ ಮನುಷ್ಯನಿಗೆ ವಯಸ್ಸು ಕಡಿಮೆ ಆದರೆ ಆಸೆ ಕಡಿಮೆ ಆಗೋದು ಉಂಟೆ ಶ್ರೀದೇವಿ. ಸಾಕು ಸಾಕು, ನೀವು ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗುತ್ತಾ? ಶ್ರೀದೇವಿ, ಮನೆಯಲ್ಲಿ ನನ್ನ ಸಹೋದರ ಎಲ್ಲವೇ? ಇಲ್ಲ ರೀ, ಯಾರ್ದೋ ಕುಸ್ತಿ ಸ್ಪರ್ಧೆ ಇದೆ ಅಂತ ಪಕ್ಕದ ಹಳ್ಳಿಗೆ ಹೋಗಿದ್ದಾನೆ. ಹಾಗಾದರೆ ನೀನು ಮನೆಗೆ ಹೋಗು. ಹೊಲದಲ್ಲಿ ನನ್ನ ಹತ್ತುಗಳ ಹಾವಳಿ ಹೆಚ್ಚಾಗಿದೆ.
ಅದಕ್ಕೆ ಹಳ್ಳದ ಹೊಲ ಕಡೆ ಹೋಗಿ ಬರ್ತೀನಿ. ಸರಿ, ನೀವು ಆದಷ್ಟು ಬೇಗ ಬಂದ್ಬಿಡಿ, ಸರಿನಾ? ತಂದೆ ಶ್ರೀ ಗುಳಿ ಬಸವೇಶ್ವರ ಆ ಸೋದರನಿಗೆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಕಾಪಾಡು ಬರ ನಿನ್ನದೇ ತಂದೆ, ನಿನ್ನದೇ. ಯಾಕಂದರೆ ಕಾಲದ ಮಿತಿ ವ್ಯರ್ಥವಾಗಿ ಹೋಗುವ ಪರಿಸ್ಥಿತಿ ಬಂದು ಹದಗೆಟ್ಟು ಹೋಗಿದೆ. ನೀನೇ ಒಂದು ದಾರಿ ತೋರಿಸಿ ಮುನ್ನಡೆಸಿಕೊಂಡು ಹೋಗುತ್ತಂದೆ, ಮುನ್ನಡೆಸಿಕೊಂಡು ಮುಂದೆ. ಯಾಕಂದರೆ ಮುಂದೆ ನಾವು ಒಳ್ಳೆ ಮನೆತನವೆನಿಸಿಕೊಳ್ಬೇಕೆಂಬ ಆಸೆ ನನಗೆ. ಆದರೆ ಇಲ್ಲಿ ಕೆಟ್ಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಾನೆ ಆ ದುಷ್ಟ ಸಮುದ್ರ. ಅವನ ಕಟ್ಟಿಕೊಂಡಿರುವ ದ್ರೋಷವನ್ನು ಈ ಬಡವನ ರೋಷದ ಸಾಗರದಲ್ಲಿ ಮುಳುಗಿಸಿ ಮಣ್ಣು ಪಾಲು ಮಾಡುವುದೇ ನನ್ನ ಪರಮ ಗುರಿ.